ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಚಿಕನನ್ನು ಬಳಸ್ಕೊಂಡು ಒಳ್ಳೆ ಒಂದು ಕ್ಯಾಂಡಿ ಮಾಡಿದ್ದೀನಿ. ಚಿಕನ್ ಕ್ಯಾಂಡಿ ಮಕ್ಕಳಿಗಿಂತ ದೊಡ್ಡವರಿಗಿಂತ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಚಿಕನ್ ರೆಸಿಪಿ ಮಾಡಿದ್ದೀನಿ. ನೋಡಿ, ಇದು ಚಿಕನ್ ಅಂತ ಗೊತ್ತೇ ಆಗೋದಿಲ್ಲ. ಹಾಗೆ ಚೆಂದ ಒಳ್ಳೆ ಮಕ್ಕಳಿಗೆ ಒಂದು ಸಂಜೆ ಸ್ನ್ಯಾಕ್ಸ್ ಆಗಿ ನಿಮಗೆ ಹೇಗೆ ಬೇಕಾಗಿ ಯೂಸ್ ಮಾಡ್ಕೊಳ್ಬೋದು. ನೋಡು ಅದು ಹೇಗೆ ಮಾಡೋದು ಅಂತ. ಇಲ್ಲಿ ನೋಡಿ, ನಾನು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಬೋನ್ಲೆಸ್ ಚಿಕನ್ ಬೋನ್ಲೆಸ್ ಮಾಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು. ಇದನ್ನೀಗ ಚೆಂದ ಮಾಡಿ ತೊಳೆದು ಈಗ ಇಟ್ಕೊಂಡಿದ್ದೀನಿ. ಅದಕ್ಕೇನೆಲ್ಲ ಮಸಾಲೆ ಬೇಕಂದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಕಾಯಿ ಮೆಣಸು ತಗೊಳ್ಳಿ, ಸ್ವಲ್ಪ ಶುಂಠಿ, 2 ರಿಂದ 3 ಲವಂಗ, ಸ್ವಲ್ಪ ಬಡ್ಡೆ ಸೊಪ್ಪು, 1 ತುಂಡು ಚಕ್ಕೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ಕೊತ್ತಂಬರಿ ಸೊಪ್ಪು ನಾವು ಬೆಳ್ಳುಳ್ಳಿ ಎಲ್ಲ ಇದ್ರೊಳಗೆ ಹಾಕೊಂಡ್ಬಿಡುವ. ಇದನ್ನು ಫುಲ್ ಫೈನ್ ಪೇಸ್ಟ್ ಮಾಡೋದು ಬೇಡ, ಸ್ವಲ್ಪ ಜರಿ ಆಗಿರಲಿ. ಸ್ವಲ್ಪ ತರಿಯಾಗಿ ಚಿಕನ್ನಿಗೆ ಸೆಟ್ ಆಗುವ ಹಾಗೆ ಇದ್ದರೆ ಸಾಕು. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಎಲ್ಲ ಹಾಕ್ಕೊಂಡು ನೋಡಿ ಒಂದು ಮುಷ್ಟಿಯಷ್ಟು ಪುಟಾಣಿ ಕಡಲೆ ಹಾಕ್ಕೊಂಡಿದ್ದೀನಿ ನಾನು. ಇದನ್ನೀಗ ಸ್ವಲ್ಪ ಚೂರು ನೀರು ಹಾಕ್ಕೊಂಡು ಜರಿಯಾಗಿ ಕಡ್ಕೊಂಡು ಬರುವ. ತುಂಬ ಸಣ್ಣ ಆಗಬಾರ್ದು ಅಂತ ಹೇಳಿದ್ದೀನಿ ನೋಡಿ. ಈ ಥರ ಆದರೆ ಸಾಕು. ನೋಡಿ ಈ ಥರ ಆದ ನಂತರ ನಾವು ತಗೊಂಡು ಚಿಕನ್ ಉಂಟಲ್ಲ, ಅದನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ನಾವು ಸ್ವಲ್ಪವೇ ಹಾಕ್ಕೊಂಡು ಅದು ಚಿಕನ್ ಮತ್ತು ನಮ್ಮ ಮಸಾಲೆ ಒಟ್ಟಿಗೆ ಬೆರೆತೋಗಬೇಕು. ಹಾಗೆ ಮಾಡ್ಕೊಂಡು ಬರಬೇಕಲ್ಲ ಸಹ ತುಂಬ ಒಳ್ಳೆಯದಾಗ್ತದೆ. ನೀವು ಸಹ ಮಾಡಿ ನೋಡಿ. ಹಾಗೆ ಒಂದೇ ಥರ ಚಿಕನ್ನ ರೆಸಿಪಿ ತಿಂದು ಬೇಜಾರಾಗಿದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಸಹ ಇಷ್ಟ ಆಗ್ತಾರೆ, ಡಿಫ್ರೆಂಟ್ ಆಗಿದೆ ಅಂತ. ನೋಡಿ, ನಾನೀಗೆಲ್ಲ ಇದಕ್ಕೆ ಸ್ವಲ್ಪನೇ ಚಿಕನ್ ಹಾಕ್ಕೊಂಡು ಎಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೊಳ್ಳುವ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ನಾವೀಗ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಡುವ. ಅಂದರೆ ಸ್ವಲ್ಪ ಚಿಕನ್ನಿಗೆ ಉಪ್ಪು ಖಾರ ಎಲ್ಲ ಹಿಡಿದು ಸೆಟ್ ಆಗಲಿ. ಇದನ್ನು ಅರ್ಧ ಮುಚ್ಚಿ ಇಟ್ಟುಬಿಡುವ. ನೋಡಿ, ಈಗ ಅರ್ಧ ಗಂಟೆ ಆಗಿದೆ. ಈಗ ತೆಗೆದು ನೋಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋ. ಒಳ್ಳೆ ಸಾಫ್ಟ್ ಆಗಿದೆ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋ ಒಂದು ಸರ್ತಿ ಫುಲ್ಲು. ಇದಕ್ಕೆ ಬ್ರೆಡ್ ಕ್ರಮ್ಸು, ನಾವು ಮೊಟ್ಟೆ ಎಂತ ಸಹ ಹಾಕೋದು ಬೇಡ. ಡಿಫ್ರೆಂಟಾಗಿ ಈಸಿಯಲ್ಲಿ ನಾನು ಎಲ್ಲ ರೆಸಿಪಿ ಸಹ ಈಸಿಯಲ್ಲೇ ತೋರಿಸೋದು, ಈಸಿಯಲ್ಲಿ ಮಾಡಿಕೊಂಡ್ರೆ ಆಯಿತು. ನೋಡಿ, ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ನಾನೊಂದು 4 ನೋಡಿ ಕುಲ್ಫಿ ಎಲ್ಲ ಮಾಡ್ತೀನಿ ನೋಡು, ಐಸ್ ಕ್ಯಾಂಡಿ ಎಲ್ಲ ಮಾಡುವಾಗ ಅದು ಸ್ಟಿಕ್ ತೊಗೊಂಡಿದ್ದೀನಿ. ಈ ಸ್ಟಿಕ್ಕಿಗೆ ನಾವು ಇದನ್ನು ಚೆಂದ ಮಾಡಿ ಅಂಟಿಸ್ಕೊಳ್ಳುವ. ನಿಮಗೆ ಇದು ಡೀಪ್ ಫ್ರೈ ಮಾಡಬೇಕಂದ್ರೆ ಡೀಪ್ ಫ್ರೈ ಮಾಡ್ಕೊಳ್ಳಿ. ನಿಮ್ಮ ಹೇಗೆ ಓವನಲ್ಲಿ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಹಾಗೆ ಫ್ರೈ ಮಾಡ್ಕೊಳ್ಳಿ. ಈ ಓವನ್ ಇಲ್ಲದವರಿಗೆ ನಮಗೆ ಈಸಿಯಲ್ಲಿ ಮಾಡ್ಕೊಳ್ಬೇಕು, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿದರೆ ನಾವೀಗ ಶಾಲೋ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಹೀಗೆ ಮಾಡಿ ಎಲ್ಲ ಇಟ್ಕೊಳ್ಳುವ. ಮತ್ತು ತುಂಬ ದಪ್ಪ ಮಾಡ್ಕೊಳ್ಬಾರ್ದು, ತೆಳುವಾಗಿ ಮಾಡ್ಕೊಳ್ಬೇಕು. ಯಾಕೆಂದರೆ ಅದು ಬೇಯಬೇಕಲ್ಲ ಒಳಗೆ. ಹಾಗೆ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ, ಎಲ್ಲ ಸಹ ಮಾಡಿಟ್ಕೊಳ್ಳುವ. ಇಲ್ಲಿ ನೋಡಿ, ನಾನು ಕಬ್ಬಿಣದ್ದು ಇದರಲ್ಲಿ ನಾವು ಸ್ವಲ್ಪ ಎಣ್ಣೆ ಬಿಸಿಗಿಟ್ಟಿದ್ದೀನಿ, ತೆಂಗಿನ ಎಣ್ಣೆ ಬೇಕಿದ್ದರೆ ನಿಮಗೆ ಸನ್ಫ್ಲವರ್ ಆಯಿಲ್ ಸಹ ಮಾಡ್ಕೊಳ್ಳಿ. ಇದನ್ನೆಲ್ಲ ಹೀಗೆ ಇಟ್ಕೊಂಡು ಸ್ಲೋ ಗ್ಯಾಸಲ್ಲಿ ಬೇಯಿಸಬೇಕು. ಕಡ್ಡಿ ಸ್ವಲ್ಪ ಮೇಲೆ ಬಂದಾಗಿರಲಿ. ಕಡ್ಡಿ ಎಣ್ಣೆ ಒಳಗೆ ತುಂಬ ನೆನೆಯೋದು ಬೇಡ. ನೋಡಿ, ಹೀಗೆ ಗೋಲ್ಡನ್ ಕಲರ್ ಬರೋವರೆಗೆ ಬೇಯಿಸ್ಕೊಂಡ್ರಾಯ್ತು. ತುಂಬಾ ಟೇಸ್ಟಿಯಾಗಿರ್ತದೆ, ಡಿಫ್ರೆಂಟ್ಸ್ ಆಗಿರ್ತದೆ. ನೀವು ಒಂದು ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂತೇಳಿ. ನಿಮಗೆ ಈಗ ಈ ಥರ ಇಷ್ಟ ಇಲ್ಲದರೆ ನಿಮಗೆ ಹೀಗೆ ನಾವು ಚಟ್ಟಂಬಡೆ ಬಿಡ್ತೀವಿ ನೋಡಿ, ಹಾಗೆ ಸಹ ಮಾಡ್ಕೊಳ್ಳೋದು. ನೋಡಿ, ಇದು ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ, ಎಷ್ಟು ಒಳ್ಳೆ ಕಲರಾಗಿ ಬಂದಿದೆ. ಒಳ್ಳೆ ಕಲರ್ ಕರೆಕ್ಟಾಗಿ ಟೇಸ್ಟ್ ಸಹ ಇತ್ತು. ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಮಾಡಿದ ತಕ್ಷಣ ಇದೆಂಥ ಡಿಫ್ರೆಂಟ್ ಆಗುಂಟು ಅಂತ ಮಾಡುವಾಗಲೇ ಖಾಲಿಯಾಗಿಬಿಡ್ತು. ನೋಡಿ, ಈ ಥರ ಮಾಡಿ ನೋಡಿ. ಗೋಲ್ಡನ್ ಕಲರ್ ಒಳ್ಳೆ ಬಂದಿದೆ, ನೋಡಿದ್ರಲ್ಲ ಫ್ರೆಂಡ್. ಈಗ ನೋಡಿ, ಉಳ್ದದ್ದು ನಾನು ಮಾಡ್ಕೊಳ್ತೀನಿ. ಈಗ ನಿಮಗೆ ಸ್ಟಿಕ್ಕಿ ಸಿಗಲಿಲ್ಲ, ಸ್ಟಿಕ್ಕಿಯಲ್ಲೇ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಇನ್ನೊಂದು ಥರ ಮಾಡಿ ತೋರಿಸಿದ್ದೀನಿ ನೋಡಿ. ಇಲ್ಲಿ ನಾವೀಗ ಚಟ್ಟ ಮಾಡಿ ಬಿಡ್ತೀವಿ, ವಡೆ ಬಿಡ್ತೀವಿ ನೋಡಿ, ಆ ಥರ ಹೀಗೆ ರೌಂಡ್ ಆಗಿ ಬೇಕಿದ್ರೆ ಹೀಗೆ ಬಿಟ್ಟರು ಸಹ ಟೇಸ್ಟ್ ಆಗ್ತದೆ. ರುಚಿಯಾಗಿ ಮಾಡ್ತೀನಿ ನೋಡಿ. ಹಾಗೆ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋದಲ್ಲಿ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಎಲ್ಲ ಸಹ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.